ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇವತ್ತಿನ ನಮ್ಮ ಟೇಸ್ಟಿ ಯಾತ್ರಾ ಕನ್ನಡ ಯೂಟ್ಯೂಬ್ ಚಾನಲ್ ಹಾಗೆ ನಮ್ಮ ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ವಿಡಿಯೋದ ಟಾಪಿಕ್ ಬಂದು ಆಪರೇಷನ್ ಗೃಹಲಕ್ಷ್ಮಿ ಅನರ್ಹರಿಗೆ ಶಾಕ್, ಗ್ಯಾರಂಟಿಗೆ ಫಿಲ್ಟರ್, ಏನಿದು ಹೊಸ ರೂಲ್ಸ್, CM DK ಶಿವಕುಮಾರ್. ಸ್ನೇಹಿತರೆ, ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಸ ಸರ್ಕಾರ ಶುರುವಾಗಿದೆ, ಹಾಗೆ ಹೊಸ CM ಕೂಡ ಬಂದಿದ್ದಾರೆ. ಜನಗಳಲ್ಲಿ ಸಾಕಷ್ಟು ಗೊಂದಲಗಳು, ಚರ್ಚೆಗಳು ಏರ್ಪಡ್ತಿದ್ದಾವೆ. ಏನಪ್ಪ ಅಂತಂದರೆ, ಮಹಿಳೆಯರಿಗೆ ಬರ್ತಿದ್ದಂಥ ಗೃಹಲಕ್ಷ್ಮಿ 2000 ಹಣ ಬಂದಾಗತ್ತಾ, ಹಾಗೆ ಮಹಿಳೆಯರ ಶಕ್ತಿ ಯೋಜನೆ ಫ್ರೀ ಬಸ್ ಬ್ರೇಕ್ ಬೀಳುತ್ತಾ, ಹಾಗೆಯೇ ಗೃಹ ಜ್ಯೋತಿ 200 ಯೂನಿಟ್ ಕರೆಂಟ್ ಇದು ಕೂಡ ಬಂದಾಗುತ್ತಾ, ಈ ಎಲ್ಲ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ನಡೀತಾ ಇತ್ತು. ನಾನು ಆಲ್ರೆಡಿ ನನ್ನ ಹಿಂದಿನ ವಿಡಿಯೋದಲ್ಲಿ ಶಕ್ತಿ ಯೋಜನೆ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಈ ಒಂದು ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ಗಳು ಮಾಡಿದ್ದಾರೆ, ಏನೆಲ್ಲ ಬದಲಾವಣೆಗಳಾಗಿದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಹಾಗಾದರೆ ಈ ನಮ್ಮ ಹೊಸ CM DK ಶಿವಕುಮಾರ್ ಅವರು ಏನು ರೂಲ್ಸ್ ಮಾಡಿದ್ದಾರೆ, ಈ ಎಲ್ಲ ಗ್ಯಾರಂಟಿ ಯೋಜನೆಗಳು ಮುಂದುವರಿತವ ಅಥವಾ ಬಂದಾಗ್ತವ ಏನು ಅನ್ನೋದನ್ನು ಇದೆಲ್ಲರ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ನಾಟಕ ರಾಜಕೀಯದಲ್ಲಿ ಒಂದು ದೊಡ್ಡ ಚೇಂಜಸ್ ಆಗಿದೆ, ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. DK ಶಿವಕುಮಾರ್ ಅವರು CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಸಾಕಷ್ಟು ವಿಚಾರಗಳು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆಗೆ ಒಳಗಾಗ್ತಿದ್ವು, ಹರಿದಾಡ್ತಿದ್ವು. ಏನಪ್ಪ ಅದು ಅಂತಂದರೆ, ಈ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗುತ್ತಾ, ಬಂದಾಗುತ್ತಾ, ಅಥವಾ ಹೊಸ ಸರ್ಕಾರ ಹೊಸ ನಿಯಮಗಳನ್ನು ತರ್ತಿದೆ ಅಂತೆ, ಈ ಎಲ್ಲ ವಿಚಾರಗಳು ಹರಿದಾಡ್ತಾ ಇದ್ವು. DK ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ನಂತರ ಮೊದಲ ಸಭೆಯಲ್ಲಿ, ವಿಧಾನಸೌಧದಲ್ಲಿ ನಡೆದಂಥ ಮೊದಲ ಸಭೆಯಲ್ಲಿ ಈ ಗ್ಯಾರಂಟಿ ಯೋಜನೆಯ ಬಗ್ಗೆ ಕುರಿತು ಹಿರಿಯ ಅಧಿಕಾರಿಗಳ ಜೊತೆ ಒಂದು ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಅದೇನು ಅಂತ ಹೇಳಿ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಡ್ತೀನಿ ಸ್ನೇಹಿತರೆ. ಅವ್ರು ಹೇಳಿರುವಂಥದ್ದು, ಈ ಕಾಂಗ್ರೆಸ್ನ ಎಲ್ಲ ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳು ಕೂಡ ಕಂಟಿನ್ಯೂ ಆಗುತ್ತೆ, ನಿಲ್ಲಿಸುವಂಥ ಪ್ರಶ್ನೆಯೇ ಇಲ್ಲ, ಎಲ್ಲದೂ ಕೂಡ ಕಂಟಿನ್ಯೂ ಆಗುತ್ತೆ ಅಂತ ಆ ಒಂದು ಮಾತನ್ನು ಅಲ್ಲಿ ಸ್ಪಷ್ಟಪಡಿಸಿದ್ದಾರೆ ಸ್ನೇಹಿತರೆ. ಈ ಎಲ್ಲ ಯೋಜನೆಗಳು ಕಂಟಿನ್ಯೂ ಆಗುತ್ತೆ ಹೊರತು ಅನರ್ಹರನ್ನು ಕೈ ಬಿಡುವಂಥ ಒಂದು ದೊಡ್ಡ ಪ್ರಕ್ರಿಯೆ ಶುರುವಾಗಿದೆ ಸ್ನೇಹಿತರೆ. ಈಗ ಒಂದು ದೊಡ್ಡ ಟ್ವಿಸ್ಟನ್ನು ಸರ್ಕಾರದವರು ಇಟ್ಟಿದ್ದಾರೆ. ಏನು ಹೇಳ್ತಿದ್ದಾರೆ, ಈ ಅನರ್ಹರನ್ನು ವಿಶೇಷವಾಗಿ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಯಲ್ಲಿ ಒಂದು ದೊಡ್ಡ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಅನರ್ಹರನ್ನು ಫಲಾನುಭವಿಗಳ ಪಟ್ಟಿಯಿಂದ ಹೊರತೆಗೆಯುವಂಥ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಏನು ಮಾಡಬೇಕು ಅನ್ನೋದನ್ನು ನಾನು ಪೂರ್ತಿಯಾಗಿ ಒಂದೊಂದೇ ಯೋಜನೆ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಈಗ ನೀವೇನು ಮಾಡಬೇಕು, ಈ ಒಂದು ಕೆಲಸ ನೀವು ಮಾಡಿಲ್ಲ ಅಂತ ಅಂದರೆ ನಿಮ್ಮ ಹೆಸರು ಈ ಒಂದು ಪಟ್ಟಿಯಿಂದ ಆಚೆ ಹೋಗುತ್ತೆ. ನಿಮಗೆ ಬರ್ತಿದ್ದಂಥ ಗೃಹಲಕ್ಷ್ಮಿ ಹಣ 2000 ಹಣ ಮತ್ತು ಗೃಹಜ್ಯೋತಿ 200 ಯೂನಿಟ್ ಕರೆಂಟ್ ಎರಡೂ ಕೂಡ ಬಂದಾಗುವಂಥ ಚಾನ್ಸಸ್ ಇದೆ ಸ್ನೇಹಿತರೆ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡೋಣ ಸ್ನೇಹಿತರೆ. ಸಾಕಷ್ಟು ಚರ್ಚೆಗಳಿತ್ತು, ಈ ಗೃಹಲಕ್ಷ್ಮಿ ಯೋಜನೆ ಬಂದಾಗುತ್ತಾ ಅಂತೇಳಿ. ಇದರ ನಡುವೆ ರಾಜ್ಯದ 1,20,00,000ಕ್ಕೂ ಅಧಿಕ ಮಹಿಳೆಯರಿಗೆ ಈ ಒಂದು ಗೃಹಲಕ್ಷ್ಮಿ ಹಣವನ್ನು, ಈ ಒಂದು ಯೋಜನೆಯ ಫಲವನ್ನು, ಹಣವನ್ನು ಪಡೀತಾ ಇದ್ದರು. ಇದರ ನಡುವೆ ಸರ್ಕಾರ ಬದಲಾದ ನಂತರ, CM ಬದಲಾದ ನಂತರ ಈ ಯೋಜನೆ ನಿಲ್ಲಲ್ವಾ ಅನ್ನೋ ಒಂದಷ್ಟು ಗೊಂದಲಗಳ ನಡುವೆ ಸರ್ಕಾರದ ಗಮನ ಬೇರೆ ಕಡೆನೇ ಇದೆ ಸ್ನೇಹಿತರೆ. ಏನಪ್ಪ ಅಂತಂದರೆ, ಪರಿಶೀಲನೆಯಲ್ಲಿ ಒಂದು ದೊಡ್ಡ ಶಾಕಿಂಗ್ ಟ್ರೂತ್ ಹೊರಬಿದ್ದಿದೆ. ಏನಪ್ಪ ಅಂದರೆ, 1000 ಅಲ್ಲ, ಲಕ್ಷ ಅಲ್ಲ, ಲಕ್ಷಾಂತರ ಮಹಿಳೆಯರು, ಸುಮಾರು 2 ಲಕ್ಷಕ್ಕೂ ಅಧಿಕ ಮಹಿಳೆಯರು ಮೃತಪಟ್ಟಿದ್ರೂ ಕೂಡ ಅವರ ಖಾತೆಗೆ ಈ ಒಂದು ಗೃಹಲಕ್ಷ್ಮಿ ಹಣ ಜಮಾ ಆಗ್ತಿತ್ತು ಅಂತೇಳಿ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್ ಪರಿಶೀಲನೆಯಲ್ಲಿ ಪತ್ತೆ ಆಗಿದೆ ಸ್ನೇಹಿತರೆ. ಅಂದರೆ ಅವರ ಫ್ಯಾಮಿಲಿ ಮೆಂಬರ್ಸು ಹಣವನ್ನು ವಿತ್ಡ್ರಾ ಮಾಡ್ತಾ ಇದ್ದಾರೆ. ಯಾರು ಮೃತಪಟ್ಟಿದ್ದಂಥ ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮಾ ಆಗ್ತಿತ್ತೋ ಆ ಹಣವನ್ನು ಅವರ ಫ್ಯಾಮಿಲಿ ಮೆಂಬರ್ಸು ವಿತ್ಡ್ರಾ ಮಾಡ್ತಿದ್ದಾರೆ ಅಂತೇಳಿ ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗೆಯೇ ಇನ್ನೂ ಕೆಲವರು GST ಅಂದರೆ ಆದಾಯ ತೆರಿಗೆ ಪಾವತಿದಾರರಾಗಿದ್ದು ಅವರಿಗೂ ಕೂಡ ಈ ಗೃಹಲಕ್ಷ್ಮಿ ಯೋಜನೆಯ ಲಾಭ, ಒಂದು ಹಣವನ್ನು ಅವರು ಕೂಡ ಪಡಿತಾ ಇದ್ರು ಅನ್ನೋ ಒಂದು ಮಾಹಿತಿ ಸರ್ಕಾರದ ಗಮನಕ್ಕೆ ಬಂದಿದೆ. ಹಾಗಾಗಿ ಫಲಾನುಭವಿಗಳ ಬದಲು ಅನರ್ಹರಿಗೂ ಕೂಡ ಈ ಯೋಜನೆಯ ಒಂದು ಲಾಭ ಸಿಗ್ತಾ ಇದೆ, ಅವರಿಗೂ ಕೂಡ ಈ ಒಂದು ಯೋಜನೆಯ ಹಣ ಬರ್ತಾ ಇದೆ ಅಂತೇಳಿ ವಿಷಯ ಗೊತ್ತಾಗಿದೆ. ಸೊ ಇದರಿಂದಾಗಿ ಸರ್ಕಾರ ಇದನ್ನು ಸ್ಟಾಪ್ ಮಾಡೋದಕ್ಕೆ ಒಂದು ದೊಡ್ಡ ಮಟ್ಟದ ಪರಿಶೀಲನೆಗೆ ಇವಾಗ ಮುಂದಾಗಿರೋದು. ಅರ್ಹ ಫಲಾನುಭವಿಗಳ ಅವರ ಒಂದು ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ಇನ್ನಿತರ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡೋದಕ್ಕೆ ಇವಾಗ CM ಸೂಚನೆಯನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಸರ್ಕಾರದ ಉದ್ದೇಶ ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸೋದು ಅಂತಲ್ಲ, ಬದಲಾಗಿ
ದುರುಪಯೋಗ ಆಗೋದನ್ನು ತಡಿಬೇಕು ಅಂತೇಳಿ ಈ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಅನರ್ಹರಿಗೆ ಈ ಯೋಜನೆಯ ಹಣ ತಲುಪಬಾರ್ದು, ಅರ್ಹರಿಗೆ ಮಾತ್ರ ಈ ಒಂದು ಯೋಜನೆಯ ಲಾಭ ಪಡಿಬೇಕು ಅಂತೇಳಿ ಬಯೋಮೆಟ್ರಿಕ್ ಅಪ್ಡೇಟ್ ಅನ್ನೋ ಹೊಸ ಪ್ರಕ್ರಿಯೆ ಪರಿಶೀಲನೆಗಳು ಮುಂದಿನ ದಿವಸಗಳಲ್ಲಿ ಬರ್ಬೋದು ಸ್ನೇಹಿತರೆ. ಮಹಿಳೆಯರೇ, ನೀವ್ಯಾರು ಕೂಡ ಆತಂಕ ಪಡೋ ಅವಶ್ಯಕತೆ ಇಲ್ಲ. ನೀವು ನಿಜವಾದ ಫಲಾನುಭವಿಗಳಾಗಿದ್ದರೆ ನಿಮಗೆ ಗೃಹಲಕ್ಷ್ಮಿ ಹಣ ಕಂಟಿನ್ಯೂ ಆಗುತ್ತೆ. ಬಟ್ ಆದರೆ ನೀವಿಲ್ಲಿ ಒಂದು ಕೆಲಸ ಮಾಡಬೇಕಾಗುತ್ತೆ. ಒನ್ ಟೈಮ್ ಬಯೋಮೆಟ್ರಿಕ್ ಅಪ್ಡೇಟನ್ನು ನೀವು ಮಾಡಿಸ್ಬೇಕಾಗುತ್ತೆ. ಒಂದು ಸಾರಿ ನಿಮ್ಮ ಹೆಬ್ಬೆರಳಿನ ಗುರುತನ್ನು ನೀಡಿ ನಿಮ್ಮ ಖಾತೆಯನ್ನು ಮರು ದೃಢೀಕರಿಸ್ಕೊಳ್ಬೇಕಾಗುತ್ತೆ. ಅಂದರೆ ಆವಾಗ ನೀವು ನಿಜವಾದ ಅರ್ಹರು, ಈ ಒಂದು ಯೋಜನೆಗೆ ನಿಜವಾದ ಅರ್ಹರು ಅಂತೇಳಿ ಈ ಒಂದು ಪ್ರಕ್ರಿಯೆ ಮುಗಿಸಿದ ಬಳಿಕ ನಿಮ್ಮ ಹೆಸರು ಸರ್ಕಾರದ ವ್ಯವಸ್ಥೆಯಲ್ಲಿ ನೋಂದಣಿ ಆಗುತ್ತೆ ಸ್ನೇಹಿತರೆ. ಇನ್ ಕೇಸ್ ನೀವು ಈ ಬಯೋಮೆಟ್ರಿಕ್ ಅಪ್ಡೇಟನ್ನು ಮಾಡಿಸಿಲ್ಲ ಅಂತಂದರೆ ಸಿಂಪಲ್ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ರದ್ದಾಗ್ಬೋದು, ಬರುವಂಥ ಹಣ ಸ್ಟಾಪ್ ಆಗ್ಬೋದು ಸ್ನೇಹಿತರೆ. ಇನ್ನು ಯಾರಿಗೆಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಂಪೂರ್ಣವಾಗಿ ಕಟ್ಟಾಗುತ್ತೆ ಅಂತ ಹೇಳೋದಾದರೆ, ಮುಖ್ಯವಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ BPL ಕಾರ್ಡ್ ಆಗಿರ್ಬೋದು ಅಥವಾ APL ಕಾರ್ಡ್ ಇದ್ದರೂ ಕೂಡ ಸಾಕಾಗಲ್ಲ. ನೀವೇನಾದರೂ ಆದಾಯ ತೆರಿಗೆ ಪಾವತಿದಾರರಾಗಿದ್ದರೆ ಅಥವಾ ಸರ್ಕಾರದ ನಿಯಮಗಳ ಪ್ರಕಾರ ಅನರ್ಹರಾಗಿದ್ದರೆ ನಿಮ್ಮ ಈ ಒಂದು ಗೃಹಲಕ್ಷ್ಮಿ ಯೋಜನೆ ರದ್ದಾಗ್ಬೋದು ಸ್ನೇಹಿತರೆ. ಈಗಾಗಲೇ ರಾಜ್ಯದಲ್ಲಿ ಸುಮಾರು 2 ಲಕ್ಷಕ್ಕೂ ಅಧಿಕ ಜನರ ರೇಷನ್ ಕಾರ್ಡನ್ನು BPL ಇಂದ APLಗೆ ಕನ್ವರ್ಟ್ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಆದಾಯ ತೆರಿಗೆ ಪಾವತಿದಾರರಾಗಿದ್ದಾರೆ ಅಂತೇಳಿ ಸರ್ಕಾರದ ಗಮನಕ್ಕೆ ಬಂದಿದೆ. ಅಂತಹ ಕುಟುಂಬಗಳಿಗೆ ಏನಪ್ಪ ಅಂತಂದರೆ, ಯಾರು ಆದಾಯ ತೆರಿಗೆ ಪಾವತಿದಾರರಾಗಿರ್ತಾರೋ ಅಂತಹ ಕುಟುಂಬಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ರದ್ದಾಗುವಂಥ ಚಾನ್ಸಸ್ ಇರುತ್ತೆ. ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ, ಮಹಿಳೆಯರೇ. ಹಾಗೆಯೇ ನಿಮ್ಮ ಈ ಒಂದು ಹಣ ಸುರಕ್ಷಿತವಾಗಿರಬೇಕು, ಈ ಒಂದು ಗೃಹಲಕ್ಷ್ಮಿ ಯೋಜನೆ ನಿಮಗೆ ಸಿಗಬೇಕು ಅಂತ ಅಂದರೆ ನೀವೇನು ಮಾಡಬೇಕು, ನಿಮ್ಮ ಹತ್ತಿರದ ಗ್ರಾಮ 1, ಬೆಂಗಳೂರು 1 ಅಥವಾ ಕರ್ನಾಟಕ 1 ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆ ಅದನ್ನು ಕೂಡ ತೊಗೊಂಡೋಗ್ಬೇಕಾಗುತ್ತೆ. ನಿಮ್ಮ ಈ ಒಂದು ಬಯೋಮೆಟ್ರಿಕ್ ಪ್ರಕ್ರಿಯೆ ಮೂಲಕ ನಿಮ್ಮ ಒಂದು ಖಾತೆಯನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ. ಇನ್ನೊಂದು ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಇನ್ನೂ ಬಯೋಮೆಟ್ರಿಕ್ ಅಪ್ಡೇಟ್ ಸಿಸ್ಟಮು ವ್ಯವಸ್ಥೆ ಜಾರಿಗೆ ಬಂದಿಲ್ಲ. ಸರ್ಕಾರ ಯಾವಾಗ ಅಧಿಕೃತ ಸೂಚನೆಯನ್ನು ಹೊರಡಿಸ್ತಾರೋ ಆವಾಗ ನಿಮ್ಮ ಹತ್ತಿರದ ಬೆಂಗಳೂರು 1 ಕರ್ನಾಟಕ 1 ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಏನಿದೆಯೋ ಹಾಗೆ ಬಯೋಮೆಟ್ರಿಕ್ ಅಪ್ಡೇಟ್ ಏನಿದೆಯೋ ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗೇನು ಕರ್ನಾಟಕದಲ್ಲಿ ಹೊಸ CM ಆಗಿರ್ಬೋದು, ಹಾಗೆ ಈ ಒಂದು ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಾನು ಯಾಕೆ ಇವತ್ತು ಮಾತಾಡ್ತಾ ಇರ್ತೀನಿ ಅಂತ ಅಂದರೆ ಸ್ನೇಹಿತರೆ, ಈ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ಮನೆಯ ಯಜಮಾನಿಗೆ ಪ್ರತಿ ತಿಂಗಳು 2,000 ಹಣ ಬರುವಂಥದ್ದು, ಹಾಗೆಯೇ ಗೃಹ ಜ್ಯೋತಿಯಿಂದ ಪ್ರತಿ ಮನೆಗೆ 200 ಯೂನಿಟ್ ಕರೆಂಟ್ ಕೊಡ್ತಿರೋವಂಥದ್ದು, ಅದೇ ರೀತಿ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಓಡಾಡೋಂಥ ಒಂದು ವ್ಯವಸ್ಥೆ ಇದೆ. ಇನ್ನು ಅನ್ನಭಾಗ್ಯ, ಊಟ ಅಂತ ಬಂದರೆ ಅನ್ನಭಾಗ್ಯ ಯೂಸ್ ಆಗುತ್ತೆ. ನಿಮಗೆ ಗೊತ್ತಿರ್ಬೋದು, ಸಿದ್ದರಾಮಯ್ಯನವರು ಸ್ಟಾರ್ಟಿಂಗಲ್ಲಿ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆನೇ ಕರ್ನಾಟಕದ ಎಲ್ಲ ಬಡವರಿಗೂ 3 ಹೊತ್ತು ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೇಳಿ ಒಂದಷ್ಟು ವಿಚಾರಗಳನ್ನ ಘೋಷಣೆಗಳನ್ನ ಮಾಡಿ ಪ್ರಣಾಳಿಕೆಯನ್ನು ಕೊಟ್ಟು ಮಾಡಿರುವಂಥ ಒಂದು ಯೋಜನೆ. 5 kg ಹೆಚ್ಚುವರಿ ಅಕ್ಕಿಯನ್ನು ಕೊಡ್ತೀನಿ ಅಂತೇಳಿ ಆ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಅದೇ ರೀತಿಯಾಗಿ ಯುವ ನಿಧಿ ಅಂತೇಳಿ ಮಾಡಿದರು. ಯುವಕರಿಗೆ ಅಂದರೆ ಯಾರು ಡಿಗ್ರಿ ಹೋಲ್ಡರ್ಸು, ಡಿಪ್ಲೊಮಾ ಹೋಲ್ಡರ್ಸ್ ಇರ್ತಾರೆ ಅವ್ರಿಗೂ ಕೂಡ 1 ವರ್ಷಗಳ ಕಾಲ 3,000 ಹಣವನ್ನು ಕೊಡ್ತೀವಿ ಅಂತೇಳಿ ಆ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಸೊ ಸ್ನೇಹಿತರೆ, ಒಂದು ವಿಷಯ ಇಲ್ಲಿ ಹೇಳ್ತೀನಿ ತಿಳ್ಕೊಳ್ಳಿ. ಯುವ ನಿಧಿ ಅನ್ನೋದು ಎಷ್ಟು ಜನಕ್ಕೆ ಯೂಸ್ ಆಗಿದೆಯೋ ಆಗಿಲ್ವೋ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿನೇ ಗೊತ್ತಿಲ್ಲ, ಅದನ್ನು ಲಾಭ ಯಾರು ಪಡ್ಕೊಂಡಿದ್ದಾರೋ ಇಲ್ವೋ. ಬಟ್ ಗೃಹಲಕ್ಷ್ಮಿ, ಗೃಹಜ್ಯೋತಿ ಒಂದಷ್ಟು ತುಂಬ ಜನಗಳಿಗೆ ಯೂಸ್ ಆಗಿದೆ. ಎಲ್ಲೋ ಕೆಲವರಿಗೆ ಒಂದೊಂದು ತಿಂಗಳುಗಳ ಕಾಲ ಕೆಲವೊಂದು ಕಂತುಗಳು ಬಂದಿಲ್ಲ ಅಂತೇಳಿ ಒಂದಷ್ಟು ಆರೋಪಗಳು. ಅದು ಬಿಟ್ಟರೆ ಇನ್ನು ಶಕ್ತಿ ಯೋಜನೆ ಎಲ್ಲ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾಯಿದೆ. ಇನ್ನು ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ಅದು ಕೂಡ ಯೂಸ್ ಆಗಿದೆ, ನಾವು ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ. ಬಟ್ ಇವಾಗ ಬಿಲ್ ಬರ್ತಾ ಇದೆ ಅದು ಕೂಡ. ಒಂದು ಹೇಳ್ತೀನಿ ಸ್ನೇಹಿತರೆ, ಸರ್ಕಾರ ಈ ರೀತಿ ಪುಕ್ಕಟೆ ಉಚಿತ ಭಾಗ್ಯಗಳೆಲ್ಲ ಕೊಡೋದು ಸರಿ ಅಂತ ನಾನು ಹೇಳೋದಿಲ್ಲ. ಸೊ ಏನು ಕೊಡಬೇಕೋ ಏನು ಮಾಡಬೇಕೋ ಅಂಥದ್ದನ್ನು ಮಾಡಲಿ. ಸೊ ಈ ರೀತಿ ಎಲ್ಲದನ್ನು ನಾವು ಫ್ರೀಯಾಗಿ ಕೊಟ್ಟು ನಾವು ಅವರೇನೋ ಒಂದು ಅಧಿಕಾರಕ್ಕೆ ಬರೋದಕ್ಕೆ, ಒಂದು ಪಕ್ಷ ಬರೋದಕ್ಕೆ ಈ ರೀತಿಯಾಗಿ ಉಚಿತವಾಗಿ ಎಲ್ಲ ಕೊಡ್ತಾ ಹೋದರೆ ಬೇರೆ ಒಂದು ಅಭಿವೃದ್ಧಿ ಕಾರ್ಯಗಳಾಗಲಿ, ರೈತರ ಪರವಾಗಿ ಯಾವುದೇ ಕೆಲಸಗಳಾಗೋದಿಲ್ಲ. ಅದ್ರ ಬದಲಿಗೆ ನಾನು ಹೇಳೋದೇನು ಅಂತ ಅಂದರೆ, ನೀವು ಆ ಥರ ಏನಾದರೂ ಮಾಡಲೇಬೇಕು ಅಂತ ಅನ್ನೋದಿದ್ದರೆ ಕೆಲವೊಂದಷ್ಟನ್ನು ಮಾಡೋ ಅಂಥ ಕೆಲಸಗಳನ್ನ ಮಾಡಿ. ಅದನ್ನು ಬಿಟ್ಟು ಈಗ ನೋಡಿ, ಯುವ ನಿಧಿ ಮಾಡಿದ್ದೀರಾ, ಏನಕ್ಕೆ ಬೇಕಾಗಿತ್ತು? ಅದು ಬೇಡವಾಗಿತ್ತು. ಅದೇ ರೀತಿಯಾಗಿ ಇದು ಗೃಹಲಕ್ಷ್ಮಿ 2,000 ಹಣ ಎಲ್ರಿಗೂ ಬೇಕು ಅಂತ ಯಾರು ಕೇಳಿದರು, ಅದನ್ನು ಕೂಡ ನಿಮ್ಮಿಷ್ಟಕ್ಕೆ ನೀವು ಮಾಡಿದ್ದೀರಾ, ಅದು ಬೇಡವಾಗಿತ್ತು.
ಅದಾದಮೇಲೆ ಬಸ್ನಲ್ಲಿ ಎಲ್ರಿಗೂ ಫ್ರೀ ಮಾಡುವಂಥ ನೆಸಿಟಿ ಏನಿತ್ತು ಅದರಲ್ಲಿ ಒಂದಷ್ಟು ರಿಯಾಯಿತಿನ ಕೊಟ್ಟಿದ್ದಾಗಿತ್ತು. ಹೆಣ್ಮಕ್ಳಿಗೆ ಮಾಡಬೇಕು, ಹೆಣ್ಮಕ್ಳ ಸರ್ಕಾರನೇ ಅಲ್ವಾ ಇದು, ಸೊ ಅವರಿಗೆ ಮಾಡಬೇಕು ಅಂತ ಇದ್ದರೆ ಒಂದಷ್ಟು ರಿಯಾಯಿತಿನ ಕೊಡ್ಬೋದಾಗಿತ್ತು. ಸೀನಿಯರ್ ಸಿಟಿಜನ್ಗಳಿಗೆ ನೀವು ಒಂದೇನಾದ್ರು ಒಂದು ಕನ್ಸೆಷನ್ ಅವರಿಗೇನಾದರೂ ಒಂದು ಫ್ರೀಯಾಗಿ ಆ ಥರದ್ದು ಏನಾದ್ರು ಮಾಡ್ಬೋದಾಗಿತ್ತು. ಅದೇ ಓದೋವಂಥ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಗಳಿಗೆ ಅವರಿಗೆ ಬೇಕಾದ್ರೆ ಫ್ರೀ ಆ ಥರದ್ದು ಅವ್ರಿಗೆ ಮಾಡಿ. ಆಮೇಲೆ ಸೀನಿಯರ್ ಸಿಟಿಜನ್ಸ್ಗಳಿಗೆ ಮಾಡಿ. ಅದೇ ರೀತಿ ಬಡ ಜನಗಳಿಗೆ ಹಾಸ್ಪಿಟಲ್ಗಳಲ್ಲಿ ಒಂದಷ್ಟು ಸೌಕರ್ಯಗಳು, ಫೆಸಿಲಿಟೀಸ್ಗಳು ಅವರಿಗೆ ಮಾಡಿಕೊಡಿ. ಸೊ ಇಂಥ ಒಂದು ಮತ್ತು ರೈತರಿಗೆ ಮುಖ್ಯವಾಗಿ ಅವರಿಗೆ ಬೇಕಾದಂಥ ಸವಲತ್ತು ಯೋಜನೆಗಳನ್ನ ನೀವು ಮಾಡಿದ್ರೆ ಒಳ್ಳೆಯದು. ಬಟ್ ಅದನ್ನು ಬಿಟ್ಟು ಈ ಥರ ಎಲ್ಲ ಮಾಡಿದ್ರಿ. ಸೊ ಎನಿವೇ ಆದರೂ ಈ ಎಲ್ಲ ಯೋಜನೆಗಳಿಂದ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಯೂಸ್ ಆಗಿದೆ, ಆಗಿಲ್ಲ ಅಂತ ಹೇಳೋದಿಲ್ಲ, ನಾವು ಕೂಡ ಯೂಸ್ ಮಾಡ್ಕೊಂಡಿದ್ದೀವಿ. ಆದರೆ ಇವಾಗ ಇಷ್ಟು ದಿವಸ ಷರತ್ತು ಯಾವುದೇ ನಿಬಂಧನೆಗಳಿರಲಿಲ್ಲ. ಸಿದ್ದರಾಮಯ್ಯನವರಿದ್ದಾಗ ಯಾವುದೇ ಥರ ಷರತ್ತುಗಳನ್ನ ಹಾಕಿರಲಿಲ್ಲ. ಎಲ್ರಿಗೂ ಕೂಡ ಈ ಒಂದು ಯೋಜನೆ ಆಲ್ಮೋಸ್ಟ್ 80% ಎಲ್ಲರೂ ಕೂಡ ತಲುಪ್ತಾ ಇತ್ತು. ಆದರೆ ಇವಾಗ ಹೊಸ CM ಬಂದ ಮೇಲೆ ಹೊಸ ರೂಲ್ಸ್ಗಳು ಮಾಡಿ ಒಂದಷ್ಟು ಷರತ್ತುಗಳನ್ನ ಹಾಕಿದರೆ ಯಾರ್ಯಾರು ಆದಾಯ ತೆರಿಗೆ ಪಾವತಿ ಮಾಡ್ತಾರೋ ಅವರಿಗೆ ಈ ಒಂದು ಯೋಜನೆ ಸಿಗೋದಿಲ್ಲ. ಅದೇ ರೀತಿಯಾಗಿ ಮೃತಪಟ್ಟವರ ಹೆಸರಿನಲ್ಲೂ ಕೂಡ ಈ ಒಂದು ಗೃಹಲಕ್ಷ್ಮಿ ಹಣ ಜಮಾ ಆಗ್ತಾಯಿತ್ತು. ಅವ್ರ ಫ್ಯಾಮಿಲಿಯವರು ವಿತ್ಡ್ರಾ ಮಾಡ್ತಿದ್ರು. ಅದನ್ನು ಕೂಡ ಸ್ಟಾಪ್ ಮಾಡೋಕ್ಕೆ ಒಂದಷ್ಟು ಬಯೋಮೆಟ್ರಿಕ್ ಅಂತ ಹೊಸ ಅಪ್ಡೇಟ್ಗಳನ್ನ ಸರ್ಕಾರ ಇವಾಗ ತಂದಿರುವಂಥದ್ದು. ಅದೇ ಥರ ಈ ಸರ್ಕಾರಿ ಯೋಜನೆಗಳಿಂದ ಬರೋವಂಥ ಹಣ ನಾಳೆ ಬರ್ಬೋದು ಅಥವಾ ಸ್ಟಾಪ್ ಆಗ್ಬೋದು, ಅದು ಸೆಕೆಂಡ್ರಿ ವಿಚಾರ ಸ್ನೇಹಿತರೆ. ಆದರೆ ನಾನು ಹೇಳೋದೇನು ಅಂತಂದರೆ, ನಾಳೆ ದಿವಸ ನಾವೇನಾದರೂ ಇಲ್ಲ ಅಂತ ಅಂದರೆ ನಮ್ಮ ಫ್ಯಾಮಿಲಿಯವರಿಗೆ ಯಾವುದೇ ಥರ ಆರ್ಥಿಕ ಸಮಸ್ಯೆ ಎದುರಾಗಬಾರ್ದು ಅಂತ ಅಂದರೆ ನಾವು ಟರ್ಮ್ ಇನ್ಸೂರೆನ್ಸ್ ಅನ್ನೋದನ್ನು ಮಾಡೋದು ಬಹಳ ಇಂಪಾರ್ಟೆಂಟು. ಇದು ನಾನು ಸಾಕಷ್ಟು ನನ್ನ ವಿಡಿಯೋದಲ್ಲಿ ಟರ್ಮ್ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ಬಗ್ಗೆ ಹೇಳಿದ್ದೀನಿ ಸ್ನೇಹಿತರೆ, ಈಗಲೂ ಕೂಡ ಹೇಳ್ತಾ ಇದ್ದೀನಿ. ಸೊ ನಾವು ಇನ್ ಕೇಸ್ ನಾವೇನಾದರೂ ಇಲ್ಲ ಅಂತ ಅಂದರೆ ನಮ್ಮ ಫ್ಯಾಮಿಲಿಗೆ ಯಾವುದೇ ಥರ ಆರ್ಥಿಕವಾಗಿ ಸಮಸ್ಯೆ ಎದುರಾಗಬಾರ್ದು ಅಂತಂದರೆ ಈ ಒಂದು ಟರ್ಮ್ ಇನ್ಸೂರೆನ್ಸ್ ಮಾಡಿಸೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕಂದರೆ ನಾಳೆ ದಿವಸ ನಮಗೆ ಏನಾಗುತ್ತೆ ಅನ್ನೋದನ್ನು ಯಾರು ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಇವಾಗಿನ ಪರಿಸ್ಥಿತಿ, ಇವಾಗ ಒಂದು ಕಾಲಘಟ್ಟ ಆ ಥರ ಇದೆ. ಅದೇ ಥರ ನಮಗೇನಾದರೂ ಆಗಿ ನಾವು ಹಾಸ್ಪಿಟಲ್ಗೆ ನಾವೇನಾದರೂ ಅಡ್ಮಿಂಟ್ ಆದರೆ ನಿಮಗೆ ಗೊತ್ತಿರುತ್ತೆ ಇವಾಗ ಹಾಸ್ಪಿಟಲ್ ಬಿಲ್ ಯಾವ ಥರ ಇರುತ್ತೆ ಅಂತೇಳಿ. ನಾವು ಒಂದು ಒಳ್ಳೆ ಟ್ರೀಟ್ಮೆಂಟ್ಗಾಗಿ ಬೇಗ ರಿಕವರ್ ಆಗಬೇಕು ಅಂತೇಳಿ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಹೋಗ್ತೀವಿ ಅಂತಂದರೆ ಅಲ್ಲೆಲ್ಲ ಒಂದು ದಿವಸಕ್ಕೆ ಬೇಕಾದರೆ ಲಕ್ಷಾಂತರ ರೂಪಾಯಿ ಖರ್ಚಾಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಅವಾಗ ಏನು ಮಾಡ್ತೀರಾ ನೀವು ಕಷ್ಟಪಟ್ಟು ದುಡ್ದಂಥ ಹಣವನ್ನು, ಸೇವಿಂಗ್ಸ್ ಹಣವನ್ನು, ಎಮರ್ಜೆನ್ಸಿ ಫಂಡ್ ಅಂತ ಎತ್ತಿಟ್ಟಿರ್ತೀರಾ. ಆ ಹಣವನ್ನು ಎಲ್ಲ ತೊಗೊಂಡೋಗಿ ಹಾಸ್ಪಿಟ್ಲಿಗೆ ಸುರಿತೀರಾ, ಹಾಸ್ಪಿಟ್ಲ್ ಬಿಲ್ಲನ್ನು ಕಟ್ತೀರಾ. ಸೊ ಸ್ನೇಹಿತರೆ, ನಾನು ಹೇಳೋದೇನು ಅಂತಂದರೆ, ಸೊ ನೀವು ಏನು ಮಾಡ್ತೀರಾ, ಕೆಲವರು ತುಂಬ ಜನ ಮೊದಲೇ ಯೋಚನೆ ಮಾಡಿರ್ತಾರೆ, ಈ ಹೆಲ್ತ್ ಇನ್ಸೂರೆನ್ಸು, ಟರ್ಮ್ ಇನ್ಸೂರೆನ್ಸು ಇದೆಲ್ಲ ಮಾಡಿಸ್ಬೇಕಾ, ಯಾಕೆ ಮಾಡಿಸ್ಬೇಕು, ಇದರಿಂದ ನನಗೆ ಏನು ಯೂಸು ಗೊತ್ತಿಲ್ಲದೆ ಇರೋರಿಗೆ, ಈ ಥರ ಯಾವುದೇ ಥರ ಸಮಸ್ಯೆಗಳನ್ನ ಫೇಸ್ ಮಾಡದೇ ಇದ್ದವರು ಈ ರೀತಿ ಯೋಚನೆ ಮಾಡೋದು ಸಹಜ. ಸೊ ಅದಕ್ಕೆ ಯಾಕೆ ನಾನು ಪ್ರೀಮಿಯಂ ಕಟ್ಟಬೇಕು, ಮಂತ್ಲಿ, ಕ್ವಾರ್ಟರ್ಲಿ, 6 ಮಂತು, ಇಯರ್ಲಿ, ಈ ಥರ ಯಾಕೆ ಕಟ್ಟಬೇಕು, ಸುಮ್ಮನೆ ಏನಕ್ಕೆ ಅದೆಲ್ಲ, ಈ ಥರ ಎಲ್ಲ ಅಂದ್ಕೊಂಡಿರ್ತೀರ. ಬಟ್ ಫ್ಯೂಚರಲ್ಲಿ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಸ್ನೇಹಿತರೆ. ಸೊ ನೋಡಿ, ಯಾರು ಹಾಸ್ಪಿಟಲಲ್ಲಿದ್ದು ಆ ಒಂದು ಸಮಸ್ಯೆನ ಫೇಸ್ ಮಾಡಿರ್ತೀರೋ, ಹಾಸ್ಪಿಟಲಲ್ಲಿ ಬಿಲ್ಲಿಗೆ ತಾವು ದುಡ್ದಂಥ ಸೇವಿಂಗ್ಸ್ ಹಣವನ್ನೆಲ್ಲ ಕಟ್ಟಿ ಕಳ್ಕೊಂಡಿರ್ತೀರೋ, ಅದೇ ಥರ ಯಾರು ಆರ್ಥಿಕವಾಗಿ ಸಮಸ್ಯೆನ ಫೇಸ್ ಮಾಡಿರ್ತಾರೋ ಅವರು ಖಂಡಿತ ಯೋಚನೆ ಮಾಡಿರ್ತಾರೆ, ಇದ್ರ ಬಗ್ಗೆ ಅವ್ರಿಗೆ ಗೊತ್ತಾಗಿರುತ್ತೆ. ನಾನು ಕೂಡ ಒಂದು ಹೆಲ್ತ್ ಇನ್ಸೂರೆನ್ಸ್, ಟರ್ಮ್ ಇನ್ಸೂರೆನ್ಸ್ ಮಾಡಿಸ್ಲೇಬೇಕು, ಇದು ಮಸ್ಟ್ ಆ್ಯಂಡ್ ಶುಡ್, ಎಲ್ರಿಗೂ ಕೂಡ ಇಂಪಾರ್ಟೆಂಟ್ ಅಂತ ಅನಿಸಿರುತ್ತೆ. ಸೊ ಸ್ನೇಹಿತರೆ, ನಾನೇನು ಹೇಳ್ತೀನಿ ಅಂತಂದರೆ, ನೀವಾಗಲಿ ನಾನಾಗಲಿ ಯಾರಾದರೂ ಕೂಡ, ಪ್ರತಿಯೊಬ್ಬರು ಕೂಡ ಈ ಒಂದು ಟರ್ಮ್ ಇನ್ಸೂರೆನ್ಸ್, ಹೆಲ್ತ್ ಇನ್ಸೂರೆನ್ಸ್ ಅನ್ನೋದು ಬಹಳ ಮುಖ್ಯ, ಮಾಡಿಸಲೇಬೇಕು. ನಮ್ಮ ಒಂದು ಆರ್ಥಿಕ ಸುರಕ್ಷತೆಗಾಗಿ ಈ ಒಂದು ಟರ್ಮ್ ಇನ್ಸೂರೆನ್ಸ್, ಹಾಗೆ ನಮ್ಮ ಆರೋಗ್ಯದ ಸುರಕ್ಷತೆಗಾಗಿ ನಮ್ಮ ಹಣವನ್ನು ಸೇಫ್ ಮಾಡ್ಕೊಳ್ಳೋದು ದೃಷ್ಟಿಯಿಂದ ಈ ಒಂದು ಹೆಲ್ತ್ ಇನ್ಸೂರೆನ್ಸ್ ಬಹಳ ಮುಖ್ಯ ಸ್ನೇಹಿತರೆ. ನಾವೆಲ್ಲರೂ ಕೂಡ ಇದನ್ನು ತಪ್ಪದೇ ಮಾಡಿಸೋಣ. ಹಾಗಾಗಿ ಸ್ನೇಹಿತರೆ, ಈ ಒಂದು ಹೆಲ್ತ್ ಇನ್ಸೂರೆನ್ಸು, ಟರ್ಮ್ ಇನ್ಸೂರೆನ್ಸು ಎರಡೂ ಕೂಡ ಕೇವಲ 400ರಿಂದ 500 ರೂಪಾಯಿಗೆಲ್ಲ ಪ್ರೀಮಿಯಂ ಸ್ಟಾರ್ಟ್ ಆಗುತ್ತೆ. ಅಪ್ ಟು 1 crore ತನಕ ನಿಮಗೆ ಕವರೇಜ್ ಕೊಡುವಂಥ ಒಂದು, ನಿಮ್ಮ ಫ್ಯಾಮಿಲಿ ಏಜ್ ಡಿಪೆಂಡ್ ಮೇಲೆ 1 ಕೋಟಿ ತನಕ ಕವರೇಜ್ ಕೊಡುವಂಥ ಒಂದು ಸ್ಕೀಮ್ಗಳು, ಪ್ಲ್ಯಾನ್ಗಳು ಇದ್ದಾವೆ. ನೀವು ಇದನ್ನು ಪರಿಶೀಲನೆ ಮಾಡಿ ಒಂದು ಬೆಸ್ಟ್ ಪ್ಲ್ಯಾನನ್ನು ಚೂಸ್ ಮಾಡಿ. ಹಾಗೆ ಡೆಡಿಕೇಟೆಡ್ ರಿಲೇಷನ್ಶಿಪ್ ಮ್ಯಾನೇಜರ್ ಕೂಡ ಇಲ್ಲಿ ನಿಮಗೆ ಲಭ್ಯ ಇರ್ತಾರೆ. ಸೊ ಹಾಗಾಗಿ ನಾನು ಹೇಳೋದೇನು ಅಂದರೆ ಸ್ನೇಹಿತರೆ, ಈ ಒಂದು ಹೆಲ್ತ್ ಇನ್ಸೂರೆನ್ಸ್ ಆಗಿರ್ಬೋದು, ಟರ್ಮ್ ಇನ್ಸೂರೆನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಇದನ್ನು ಬೈ ಮಾಡಿ ನಿಮ್ಮ ಫ್ಯಾಮಿಲಿಯನ್ನು ಸೆಕ್ಯೂರ್ ಮಾಡ್ಕೊಳ್ಳಿ. ಇನ್ನು ಎರಡನೇದು, ಗೃಹಜ್ಯೋತಿ. ಪ್ರತಿ ಮನೆಗೆ 200 ಯೂನಿಟ್ ವಿದ್ಯುತ್ ಫ್ರೀ ಅಂತೇಳಿ ಈ ಒಂದು ಯೋಜನೆಯನ್ನು ತಂದರು. ಆದರೆ ಈಗ ಇದರ ಬಗ್ಗೆ, ಈ ಒಂದು ಯೋಜನೆಯಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಶುರುವಾಗಿದೆ. ಹೌದು, CM DK ಶಿವಕುಮಾರ್ ಅವರು ಈ ಯೋಜನೆ ಬಗ್ಗೆ ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಏನಪ್ಪ ಅಂತ ಅಂದರೆ, ಫ್ರೀ ಕರೆಂಟ್ ಬಂದಾಗುತ್ತಾ, ಇಲ್ಲ ಕಂಟಿನ್ಯೂ ಆಗುತ್ತೆ. ಆದರೆ ಇಲ್ಲೂ ಕೂಡ ದುರುಪಯೋಗ ಪ್ರಕರಣಗಳು ಬೆಳಕಿಗೆ ಬಂದಿದೆ, ಸರ್ಕಾರದ ಗಮನಕ್ಕೆ ಬಂದಿದೆ ಅಂತ ಹೇಳ್ತಾರೆ. ಹೇಗಪ್ಪ, ಫಾರ್ ಎಕ್ಸಾಂಪಲ್,
ಗೃಹ ಬಳಕೆಗೆ ಅಂತ ಕೊಡ್ತಿರೋಂಥ ವಿದ್ಯುತ್ತನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಸ್ತಿರೋವಂಥದ್ದು ಈ ಒಂದು ದುರುಪಯೋಗ ಪ್ರಕರಣಗಳು ಸರ್ಕಾರದ ಗಮನಕ್ಕೆ ಬಂದಿದೆ. ಅದೇ ರೀತಿಯಾಗಿ ಕೆಲವರು ಒಂದಲ್ಲ ಎರಡಲ್ಲ 5ರಿಂದ 6 ಮೀಟರ್ಗಳನ್ನ ಹೊಂದಿ ವಿದ್ಯುತ್ತನ್ನು ಬಳಸ್ಕೊತಾ ಇದ್ದಾರೆ ಅನ್ನೋ ಒಂದು ಪ್ರಕರಣಗಳು ಬೆಳಕಿಗೆ ಬಂದಿದೆ. ಸೊ ಈ ಎಲ್ಲ ದೃಷ್ಟಿಯಿಂದ ಈ ಒಂದು ದುರುಪಯೋಗವನ್ನು ಕಡಿವಾಣ ಹಾಕೋದಕ್ಕೆ, ಬ್ರೇಕ್ ಆಗೋದಕ್ಕೆ ಒಂದಷ್ಟು ಮಾಹಿತಿಗಳನ್ನ ಸಂಗ್ರಹ ಮಾಡೋದಕ್ಕೆ CM ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಮೂರನೇದು ಶಕ್ತಿ ಯೋಜನೆ. ಸ್ನೇಹಿತರೆ, ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆಗಳಿತ್ತು. ಶಕ್ತಿ ಯೋಜನೆ ಬಂದಾಗುತ್ತಾ, ಫ್ರೀ ಟಿಕೆಟ್ ಬಂದಾಗುತ್ತಾ ಅಂತೇಳಿ. ಸೊ ನಾನು ಆಲ್ರೆಡಿ ನನ್ನ ಲಾಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಶಕ್ತಿ ಯೋಜನೆ ಬಗ್ಗೆ ಸಂಪೂರ್ಣವಾಗಿ ವಿವರವನ್ನು ಕೊಟ್ಟಿದ್ದೀನಿ. ನೋಡಿಲ್ಲ ಅಂತ ಅಂದರೆ ಮೇಲೆ ಪಿನ್ ಮಾಡಿರ್ತೀನಿ ಸ್ನೇಹಿತರೆ, ಹೋಗಿ ಎಲ್ಲರೂ ಕೂಡ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಕೂಡ ಕಂಟಿನ್ಯೂ ಆಗುತ್ತೆ, ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗೋದಿಲ್ಲ. ಉಚಿತವಾಗಿ ಪ್ರಯಾಣ ಮಾಡ್ಬೋದು. ಆದರೆ ಫಲಾನುಭವಿಗಳ ಮಾಹಿತಿಯನ್ನು ಸರಿಯಾಗಿ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೆಲವೊಂದು ಡಾಟಾವನ್ನು ಅಪ್ಡೇಟ್ ಮಾಡ್ತಿದ್ದಾರೆ ಅಷ್ಟೇ. ಮಹಿಳೆಯರಿಗೆ ಸ್ಮಾರ್ಟ್ ಕಾರ್ಡ್ ಅಂತ ಅನ್ನೋ ಒಂದು ಸಿಸ್ಟಮ್ ಬರುತ್ತೆ. ಅದೇ ರೀತಿ ಪುರುಷರು ಕೂಡ ರೀಚಾರ್ಜ್ ಕಾರ್ಡನ್ನು ತರಬೇಕು ಅಂತೇಳಿ ಒಂದು ಸಿಸ್ಟಮನ್ನು ತರ್ತಾ ಇದ್ದಾರೆ. ಕೆಲವೊಂದು ಅಪ್ಡೇಟ್ಗಳನ್ನ ಮಾಡ್ತಾ ಇದ್ದಾರೆ ಅಷ್ಟೇ. ಫಲಾನುಭವಿಗಳ ಮಾಹಿತಿಯನ್ನು ಸರಿಯಾಗಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಡಾಟಾವನ್ನು ಅಪ್ಡೇಟ್ ಮಾಡ್ತಾ ಇದ್ದಾರೆ. ಸೊ ಯಾರು ಕೂಡ ಮಹಿಳೆಯರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಈ ಒಂದು ಶಕ್ತಿ ಯೋಜನೆ ಎಲ್ರಿಗೂ ಕೂಡ ಕಂಟಿನ್ಯೂ ಆಗುತ್ತೆ. ನಾಲ್ಕನೇದಾಗಿ ಯುವ ನಿಧಿ. ಈ ಯೋಜನೆ, ಈ ಸ್ಕೀಮ್ ಏನಕ್ಕಾದರೂ ಮಾಡಿದ್ರು ಸರ್ಕಾರ ಅಂತ ಗೊತ್ತಿಲ್ಲ ಸ್ನೇಹಿತರೆ. ಇದು ಯಾಕಾದರೂ ಮಾಡಿದ್ರು ಏನೋ, ಯುವಕರಿಗೆ ಅಂತ ಮಾಡಿರೋ ಅಂಥದ್ದು ಇದು. ಯಾರು ಡಿಗ್ರಿ ಹೋಲ್ಡರ್ಸು, ಡಿಪ್ಲೊಮಾ ಹೋಲ್ಡರ್ಸು ಅವರಿಗೆ ನಿರುದ್ಯೋಗ ಅಂದರೆ ಉದ್ಯೋಗ ಸಿಗೋ ತನಕ 1 ವರ್ಷಗಳ ಕಾಲ ಹಣವನ್ನು ಕೊಡುವಂಥ ಈ ಒಂದು ಯೋಜನೆ. ಇದುವರೆಗೂ ಈ ಯೋಜನೆ ಎಷ್ಟು ಜನಕ್ಕೆ ತಲುಪಿದೆಯೋ ತಲುಪಿಲ್ವೋ ಇದ್ರ ಬಗ್ಗೆ ಒಂಚೂರು ಕೂಡ ಮಾಹಿತಿ ಇಲ್ಲ. ಯಾರು ಪಡ್ಕೊಂಡಿದ್ದಾರೋ ಯಾರು ಪಡ್ಕೊಂಡಿಲ್ವೋ ಏನು ಅಂತಲೇ ಗೊತ್ತಿಲ್ಲ. ಟೋಟಲಿ ಈ ಯೋಜನೆ ತಂದಿರೋದೇ ಕೂಡ ಏನು ಇಷ್ಟ ಆಗಲಿಲ್ಲ ಇದು. ಎನಿವೆ, ಆದರೆ ಇದರಲ್ಲಿ ಯಾವುದೇ ಥರ ಬದಲಾವಣೆನ ಸರ್ಕಾರ ಘೋಷಣೆ ಮಾಡಿಲ್ಲ. ಆದರೆ ನಿಜವಾಗಿಯೂ ನೀವು ನಿರುದ್ಯೋಗಿಗಳ ಅನ್ನೋ ಒಂದು ಪರಿಶೀಲನೆ ನಡೀತಾ ಇದೆ. ಹಂಗಾಗಿ ನೀವು ಯುವಕರು ನಿಮ್ಮ ಒಂದು ದಾಖಲೆಗಳನ್ನ ಸರಿಯಾಗಿ ಇಟ್ಕೊಳ್ಳೋದು ಸೂಕ್ತ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಇನ್ನು ಕೊನೆಯದಾಗಿ 5ನೇದು ಲಾಸ್ಟ್ ಅನ್ನಭಾಗ್ಯ ಯೋಜನೆ. ಇದು ಒಂದು ಸರ್ಕಾರದ ಪ್ರಮುಖ ಯೋಜನೆ ಆಗಿದೆ ಸ್ನೇಹಿತರೆ. ಇಲ್ಲೂ ಕೂಡ ಒಂದು ಮೇಜರ್ ಅಪ್ಡೇಟನ್ನು ತಂದಿದ್ದಾರೆ. ಕರ್ನಾಟಕ ರಾಜ್ಯದ ಲಕ್ಷಾಂತರ ಕುಟುಂಬಗಳಿಗೆ ಅಕ್ಕಿ ಜೊತೆಗೆ ನಗದು ಸಹಾಯದ ರೂಪದಲ್ಲಿ ಸಿಗ್ತಿರುವಂಥ ಒಂದು ಪ್ರಮುಖ ಯೋಜನೆ ಆಗಿದೆ. ಇಲ್ಲಿ ಏನಪ್ಪ ಅಂತಂದರೆ ಯಾವುದೇ ಥರ ಬದಲಾವಣೆಗಳಿಲ್ಲ. ಏನಿದೆಯೋ ಅದೇ ಥರ ಹೆಚ್ಚುವರಿ ಅಕ್ಕಿ ಅದನ್ನು ಕೊಡ್ತಾರೆ, ಅದು ಕಂಟಿನ್ಯೂ ಆಗುತ್ತೆ. ಆದರೆ ರೇಷನ್ ಕಾರ್ಡ್ಗಳ ಚೆಕಿಂಗ್ ಪ್ರಕ್ರಿಯೆ ಶುರುವಾಗಿದೆ. ಅನರ್ಹರನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರು ಅನರ್ಹರಿರ್ತಾರೋ ಅಂಥವರ BPL ಕಾರ್ಡ್ ರದ್ದಾಗುತ್ತೆ. ಈಗಾಗಲೇ ಸಾಕಷ್ಟು ಜನರ BPL ಕಾರ್ಡನ್ನು APLಗೆ ವರ್ಗಾವಣೆ ಮಾಡಿದ್ದಾರೆ. ನಿಮ್ಮ ಹತ್ರ BPL ಕಾರ್ಡ್ ಇದೆ ಅಂತ ಅಂದರೆ, ನೀವು ಏನಾದರೂ ಕಾರ್ ಹೊಂದಿದ್ದೀರಾ ಅಥವಾ ಹೆಚ್ಚಿಗೆ ಜಮೀನನ್ನು ಹೊಂದಿದ್ದೀರಾ, ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಿದ್ದೀರಾ ಸರ್ಕಾರಕ್ಕೆ ಅಂತ ಅಂದರೆ ನಿಮ್ಮ BPL ಕಾರ್ಡ್ ರದ್ದಾಗ್ಬೋದು ಸ್ನೇಹಿತರೆ. ಹುಷಾರಾಗಿರಿ. ಒಟ್ಟಾರೆಯಾಗಿ ಕರ್ನಾಟಕದಲ್ಲಿ ಹೊಸ CM ಬಂದಿದ್ದಾರೆ. ಆದರೆ ಈ ಪಂಚ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗ್ತವೆ. ಗೃಹಲಕ್ಷ್ಮಿ ಯೋಜನೆ, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಯುವ ನಿಧಿ, ಅನ್ನಭಾಗ್ಯ ಎಲ್ಲವೂ ಕೂಡ ಕಂಟಿನ್ಯೂ ಆಗ್ತವೆ. ಆದರೆ ಕೆಲವೊಂದು ಷರತ್ತುಗಳು ಅನ್ವಯ ಆಗುತ್ತೆ, ಕೆಲವೊಂದು ಪರಿಶೀಲನಾ ಪ್ರಕ್ರಿಯೆಗಳು ಸ್ಟಾರ್ಟ್ ಆಗ್ತವೆ. ಸೊ ಫ್ರೆಂಡ್ಸ್, ಹಾಗಾಗಿ ನೀವು ಯಾವುದೇ ಒಂದು ವದಂತಿಗಳಿಗೆ ಕಿವಿಗೊಡಬೇಡಿ. ಸರ್ಕಾರದ ಅಧಿಕೃತ ಮಾಹಿತಿಗಳ ಬಗ್ಗೆ ಮಾತ್ರ ನಂಬಿ ಸ್ನೇಹಿತರೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ, ಮೀಡಿಯಾದಲ್ಲಿ ಸಾಕಷ್ಟು ಫೇಕ್ ನ್ಯೂಸ್ಗಳು ಹರಿದಾಡ್ತಿದೆ. ಏನಪ್ಪ ಅಂತ ಅಂದರೆ, CM DKಶಿ ಅವರು ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ಬದಲಿಗೆ 3,000, 5,000 ಹಣವನ್ನು ಕೊಡ್ತಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಂತೇಳಿ ಅಂತೆ ಕಂತೆ ಅಂತ ನ್ಯೂಸ್ಗಳು ಬರ್ತಾ ಇದ್ದಾವೆ. ಸೊ ಅದು ಯಾವುದನ್ನು ಕೂಡ ನೀವು ನಂಬಬೇಡಿ. ಅದೆಲ್ಲದೂ ಕೂಡ ಫೇಕ್ ಆಗಿರುತ್ತೆ. ಸಾಕಷ್ಟು ಜನ ಬೇರೆ ಬೇರೆ ಲಿಂಕ್ಗಳನ್ನ ಕ್ಲಿಕ್ ಮಾಡ್ತಿದ್ದಾರೆ. ದಯವಿಟ್ಟು ಯಾರು ಕೂಡ ಫೇಕ್ ಲಿಂಕ್ಗಳನ್ನ ಕ್ಲಿಕ್ ಮಾಡೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಖುದ್ದು CM ಅವರು ಏನು ಅಪ್ಡೇಟ್ ಕೊಟ್ಟಿದ್ದಾರೋ ಅದನ್ನೇ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸೋವಂಥ ಪ್ರಯತ್ನ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮುಂದಿನ ಹೊಸ ವಿಚಾರದೊಂದಿಗೆ, ಒಂದು ಹೊಸ ವಿಷಯದೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಕೊನೆಯದಾಗಿ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಸ್ನೇಹಿತರೆ. ಈಗ ಕರ್ನಾಟಕ ರಾಜ್ಯದಲ್ಲಿ ಹೊಸ CM ಬಂದಾಗಿದೆ. ಈ ಗ್ಯಾರಂಟಿ ಯೋಜನೆಗಳು, ಪಂಚ ಗ್ಯಾರಂಟಿ ಯೋಜನೆಗಳು ಕಂಟಿನ್ಯೂ ಆಗಬೇಕಾ, ಸ್ಟಾಪ್ ಆಗಬೇಕಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಹಾಗೆಯೇ ಈ ಒಂದು 5 ಗ್ಯಾರಂಟಿ ಯೋಜನೆಗಳಲ್ಲಿ 3 ಗ್ಯಾರಂಟಿ ಯೋಜನೆಗಳಲ್ಲಿ ಪರಿಶೀಲನಾ ಪ್ರಕ್ರಿಯೆ ಅನ್ನೋ ನಿರ್ಧಾರ ತಂದಿರುವಂಥದ್ದು ಸರಿ ಇದೆಯಾ? ಈ ನಿರ್ಧಾರ ನಿಮ್ಗೆ ಏನು ಅನ್ನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ. ಹಾಗೆ ಮಹಿಳೆಯರೇ, ನಿಮಗೆ ಗೃಹಲಕ್ಷ್ಮಿ ಹಣ ಬಂತ, ನೀವು ಎಲ್ಲಿಯವರು ಅದನ್ನು ಕೂಡ ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್. ಬಾಯ್ ಬಾಯ್.